ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ಹೆಲ್ದಿ ವಿತ್ ಅಶ್ವಿನಿ. ಇವತ್ತಿನ ದಿನ ನಾನು ಪರ್ಫೆಕ್ಟ್ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಹೇಳೋವಂಥ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ನೀವು ಮನೇಲಿ ಮಾಡಿಕೊಂಡ್ರೆ ಈ ರೀತಿಯಲ್ಲಿ ಪರ್ಫೆಕ್ಟಾಗಿ ಮಾಡ್ಬೋದು. ಉಂಡೆಗಳು ಗಟ್ಟಿ ಆಗೋದು ಮತ್ತು ಒಡೆದು ಹೋಗೋದು, ಪಾಕ ತೆಳು ಆಗೋದು ಆ ಯಾವುದೂ ಪ್ರಾಬ್ಲಮ್ ಇಲ್ಲದೆ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಗುಲಾಬ್ ಜಾಮೂನನ್ನು ನೀವು ನಿಮ್ಮ ಮನೆಯಲ್ಲಿ ತಯಾರು ಮಾಡ್ಕೊಳ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನು ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ಮಿಕ್ಸಿಗೆ ಅರ್ಧ ಬೌಲಷ್ಟು ಹಾಲನ್ನು ತಗೊಂಡು, ಹಾಲು ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ. ಹಿಟ್ಟು ಗಂಟು ಇಲ್ಲದೆ ರೀತಿಯಲ್ಲಿ ನೀಟಾಗಿ ಕಲಿಸ್ಕೊಂಡ್ರೆ ಸಾಕು. ಹಿಟ್ಟನ್ನು ಜಾಸ್ತಿ ನೀವು ನಾದೋ ಅವಶ್ಯಕತೆ ಇಲ್ಲ. ಇದಕ್ಕೆ ನಿಧಾನವಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರಿಬಿಟ್ಟು ಒಂದು ಒದ್ದೆ ಬಟ್ಟೆಯನ್ನು ಮುಚ್ಚಿ ಪಕ್ಕಕ್ಕಿಡಿ. ಈಗ ನಾವು ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ನಾನು ಒಂದು ಅರ್ಧ ಲೀಟರಷ್ಟು ನೀರನ್ನು ಹಾಕ್ತೇನೆ. ನೀರು ಹಾಕಿದ್ಮೇಲೆ ಅದು ಕುದಿ ಬರಬೇಕು. ನೀರು ಕುದಿ ಬರ್ತಾ ಇದೆಯಲ್ಲ, ಈ ಹಂತದಲ್ಲಿ ನಾನು ಒಂದು 200 ಗ್ರಾಮಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತೀನಿ. ಸಕ್ಕರೆ ಸ್ವೀಟ್ನೆಸ್ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಸೇರಿಸ್ಕೊಳ್ಳಿ. ಈಗ ನಾನು ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದು ಕುದ್ದುಬಿಟ್ಟು ಒಂದು ಕಲರ್ ಚೇಂಜ್ ಆದರೆ ಸಾಕು. ನಮಗೆ ಒಂದು ಎಳೆ ಪಾಕ ಬರೋ ಅವಶ್ಯಕತೆ ಇಲ್ಲ. ಈಗ ನಮಗೆ ಸಕ್ಕರೆ ಪಾಕ ರೆಡಿಯಾಗಿದೆ. ನಾವು ಗುಲಾಬ್ ಜಾಮೂನನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಎಣ್ಣೆಯನ್ನು ಬಿಸಿ ಮಾಡ್ತಾಯಿದ್ದೀವಿ. ಈಗ ಬಾಣಲಿಯಲ್ಲಿ ಎಣ್ಣೆಯನ್ನು ಇಟ್ಟು ಎಣ್ಣೆ ಬಿಸಿ ಆಗಲಿ, ಅಷ್ಟರಲ್ಲಿ ನಾವು ಈ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ನಮಗೆ ಹಿಟ್ಟು ನೋಡ್ತಾ ಇರ್ಬೋದು, ಅದು ಸ್ವಲ್ಪ ದಪ್ಪವಾಗಿ ಒದಗಿ ಬಂದಿದೆ. ನಮಗೆ ಹಿಟ್ಟು ಉಬ್ಬಿಕೊಂಡಿದೆ. ಈಗ ಚೆನ್ನಾಗಿ ಇದು ನೆನ್ಕೊಂಡಿದೆ ಅಂತ ಅರ್ಥ. ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಫಸ್ಟು ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಎಲ್ಲ ಒಂದೇ ಸೈಜಲ್ಲಿ ಬಂದರೆ ಗುಲಾಬ್ ಜಾಮೂನು ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ರೀತಿಯಲ್ಲಿ ಬಟ್ಟೆಯನ್ನು ಒದ್ದಿಸಿ ಇಡೋದ್ರಿಂದ ಅದು ನಮಗೆ ಒಣಗೋ ರೀತಿ ಆಗೋದಿಲ್ಲ ಮತ್ತು ಕ್ರ್ಯಾಕ್ಗಳು ಕೂಡ ಬರೋದಿಲ್ಲ. ಈ ರೀತಿಯಾಗಿ ಒಂದೊಂದೇ ಉಂಡೆ ತೊಗೊಂಡು ಸ್ವಲ್ಪ ಎಣ್ಣೆಯನ್ನು ಚೆನ್ನಾಗಿ ಕೈಗೆ ಹಚ್ಕೊಂಡು ನೀವು ಮಾಡೋದ್ರಿಂದ ಕ್ರ್ಯಾಕ್ಗಳು ಬರೋದಿಲ್ಲ. ನಿಧಾನವಾಗಿ ನೀಟಾಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ಉಂಡೆಗಳು ಮಾಡಬೇಕಾದ್ರೆ ಹಿಟ್ಟನ್ನು ನೀವು ಪ್ರೆಸ್ ಮಾಡಬೇಡಿ. ಪ್ರೆಸ್ ಮಾಡಿದ್ರೇ ಆ ಉಂಡೆಗಳ ಒಳಗಡೆ ಅಲ್ಲಲ್ಲಿ ಗಟ್ಟಿಯಾಗಿ ಅದು ಪಾಕವನ್ನು ಹೀರ್ಕೊಳ್ಳಲು ಸಾಧ್ಯವಾಗದೇ ರೀತಿಲಿ ಇರುತ್ತೆ. ಅಲ್ಲಲ್ಲಿ ನಮಗೆ ಉಂಡೆ ಗಟ್ಟಿ ಗಟ್ಟಿ ಸಿಗುತ್ತೆ ನೋಡಿ, ಅದು ಆವಾಗಲೇ ಆಗೋದು. ಅದಕ್ಕೆ ನೀಟಾಗಿ ಮೃದುವಾಗಿ ಉಂಡೆಗಳು ಮಾಡೋದು ತುಂಬಾ ಮುಖ್ಯವಾಗುತ್ತೆ. ಈ ಹಂತದಲ್ಲಿ ಕರೆಕ್ಟಾಗಿ ನೋಡಿಕೊಂಡು ನೀವು ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳಿ. ಎಲ್ಲ ಉಂಡೆಗಳು ರೆಡಿಯಾಗಿದೆ. ನೆಕ್ಸ್ಟ್ ಈಗ ನಾವು ಅದನ್ನು ಎಣ್ಣೆಗೆ ಹಾಕಿ ಕರ್ಕೊಳ್ಳೋಣ. ಇಲ್ಲಿ ನೋಡಿ, ಎಣ್ಣೆ ಕರೆಕ್ಟಾಗಿ ಬಿಸಿಯಾಗಿರಬೇಕು. ಆಗ ನೀವು ಒಂದೊಂದೇ ಉಂಡೆಗಳನ್ನು ಹಾಕಿ ನಿಧಾನಕ್ಕೆ ನೀವು ಇಟ್ಟಿರೋ ಎಣ್ಣೆ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ತಕ್ಕಷ್ಟೇ ನೀವು ಉಂಡೆಗಳನ್ನು ಹಾಕ್ಕೋಬೇಕಾಗತ್ತೆ. ಈ ರೀತಿಯಲ್ಲಿ ಎಲ್ಲ ಹಾಕಿದ್ಮೇಲೆ ನೋಡಿ, ಈ ರೀತಿಯಾಗಿ ನೀವು ಕರ್ಕೋಬೇಕಾಗುತ್ತೆ. ಎಲ್ಲ ಉಂಡೆಗಳ ಮೇಲೆ ಒಂದು ಸಾರಿ ಅದನ್ನು ಹೀಗೆ ಕೈ ಆಡಿಸಿ. ಆಗ ಈವನ್ನಾಗಿ ಎಲ್ಲ ಕೂಡ ಒಂದೇ ಕಲರ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಒಂದೊಂದು ಬೇಯೋದು, ಒಂದು ಕಡೆ ಜಾಸ್ತಿ ಕಲರ್ ಆಗೋದು, ಒಂದು ಕಡೆ ಕಡಿಮೆ ಆಗೋದು, ಆ ರೀತಿ ಆಗುತ್ತೆ. ಆ ರೀತಿ ಆಗಬಾರ್ದು. ನಮಗೆ ಎಲ್ಲ ಒಂದೇ ಬಣ್ಣದಲ್ಲಿ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಈ ರೀತಿಯಾಗಿ ಮಾಡ್ಕೋಬೇಕು. ನೋಡಿ, ಎಲ್ಲದೂ ಕೂಡ ಬೆಂದಿದೆ. ಒಂದೇ ಕಲರಲ್ಲಿ ಎಷ್ಟು ನೀಟಾಗಿ ನಮಗೆ ಕಾಣಿಸ್ತಾ ಇದೆ ಅಲ್ವಾ? ಈಗ ನಾವು ಈ ಉಂಡೆಗಳನ್ನು ಪಕ್ಕಕ್ಕಿಡಿ. ಸ್ವಲ್ಪ ತಣ್ಣಗಾಗಬೇಕು. ಪಾಕ ಬಿಸಿ ಇದ್ದು ಉಂಡೆಗಳು ತಣ್ಣಗಿದ್ದರೆ ಆಗ ಉಂಡೆಗಳು ಒಡೆಯೋದು ಕಡಿಮೆ ಆಗುತ್ತೆ, ಅಥವಾ ಒಡೆಯೋದೇ ಇಲ್ಲ ಹೇಳಬೇಕು ಅಂದರೆ. ನೋಡ್ತಾ ಇದ್ದೀರಲ್ಲ, ನೋಡಿ, ಈ ರೀತಿಯಲ್ಲಿ ಉಂಡೆಗಳು ತಣ್ಣಗಾದಮೇಲೆ ಪಾಕಕ್ಕೆ ಹಾಕಿ ಒಂದು 10 ನಿಮಿಷ ಅದರಲ್ಲಿ ನೀವು ನೆನೆಸಿದ್ರೆ ಸಾಕು. ಪರ್ಫೆಕ್ಟ್ ಗುಲಾಬ್ ಜಾಮೂನ್ ನಿಮಗೆ ರೆಡಿಯಾಗುತ್ತೆ. ಪಾಕ ಸ್ವಲ್ಪ ಬಿಸಿ ಇರೋದ್ರಿಂದ ಉಂಡೆಗಳು ಅದರಲ್ಲಿ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಈಗ 10 ನಿಮಿಷ ಮುಚ್ಚಿಡೋಣ. ನೋಡೋಣ ಎಷ್ಟು ಚೆನ್ನಾಗಿ ಆಯಿತು ಅಂತ. ನೋಡಿ, ಈಗ ನಮಗೆ ಗುಲಾಬ್ ಜಾಮೂನು ರೆಡಿಯಾಗಿದೆ. ನೋಡ್ತಾ ಇದ್ದೀರಿ ಅಲ್ವಾ? ಎಲ್ಲ ಪಾಕವನ್ನು ಹೀರಿಕೊಂಡು ಜಾಮೂನ್ ನಮಗೆ ತಿನ್ನಲು ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಮಾಡೋದ್ರಲ್ಲ, ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಈ ರೀತಿಯ ಪರ್ಫೆಕ್ಟ್ ಜಾಮೂನನ್ನು ನೀವೇ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿ ಇರುತ್ತೆ. ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಥವಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು.